ಮಾಲೀಕರ ಜೊತೆ ಮೀಟಿಂಗ್ ಫೇಲ್ ಆಗಿದೆ. ಈಗ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. 5 ಜಿಲ್ಲಾಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಸಿಎಂ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮಾಲೀಕರ ಜೊತೆ ನಡೆದಂತಹ ಮೀಟಿಂಗ್ ಫೇಲ್ ಆಗಿದೆ. ಈಗ ಡಿಸಿಗಳ ಜೊತೆ ಸಭೆ, ಜಿಲ್ಲಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. 5 ಜಿಲ್ಲಾಧಿಕಾರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹತ್ವದ ಮಾತುಕತೆ ನಡೀತಾ ಇದೆ. ಹಾವೇರಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಜಿಲ್ಲಾಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಏನ್ ಮಾಡಬೇಕು ಈಗ? ಸಕ್ಕರೆ ಕಾರ್ಖಾನೆ ಮಾಲೀಕರಂತೂ ಅವರು ಕೂಡ ಪಟ್ಟು ಬಿಡ್ತಾ ಇಲ್ಲ. 3200 ರೂಪಾಯಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, 3500 ರೂಪಾಯಿ ರೈತರು ಕೇಳ್ತಾ ಇರುವಂತ ರೇಟ್ ನಮಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾ ಇದ್ದಾರೆ. ಸಿಎಂಗೆ ಕಾರ್ಖಾನೆ ಮಾಲೀಕರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. FRP ಗಿಂತಲೂ ಜಾಸ್ತಿ ಯಾಕೆ ಕೊಡೋದಕ್ಕಾಗಲ್ಲ ಅಂತದ್ ಕೂಡ ಅದನ್ನು ಕೂಡ ಹೇಳಿದ್ದಾರೆ. ನಮ್ಮ ಸಮಸ್ಯೆಗಳನ್ನ ಸಭೆಯಲ್ಲಿ ನಾವು ಹೇಳಿ ಬಂದಿದ್ದೀವಿ. ರೈತರ ಜೊತೆಗಿನ ಸಭೆ ಬಳಿಕ ಮತ್ತೆ ನಮ್ಮನ್ನು ಕರೀತಾರೆ. ಈಗ ಒಂದ್ ಸುತ್ತಿನ ಮಾತುಕತೆ ಆಗಿದೆ, ಆಗ ಸಮಸ್ಯೆ ಬಗೆಹರಿಸುವಂತಹ ವಿಶ್ವಾಸ ಇದೆ ಅಂತ. ಕಬ್ಬಿಗೆ ಒಂದು ರೇಟ್ ಫಿಕ್ಸ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಮಹಾಂತೇಶ್ ಕವಟಗಿ ಮಠ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಕಾರ್ಖಾನೆ ಮಾಲೀಕರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟು ಬಂದಿದ್ದಾರೆ. ಯಾಕೆ ನಾವು ಜಾಸ್ತಿ ಕೊಡೋದಕ್ಕಾಗಲ್ಲ ಅಂತ ಈಗ ಸುಖ ಸುಮ್ಮನೆ ಹೇಳೋದಲ್ವಲ್ಲ. ಚರ್ಚೆ ಆಗಿದೆ. ಇವತ್ತು ಕಾರ್ಖಾನೆ ಮಾಲೀಕರು, ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಬೆಂಬಲ ಈಗ ರೈತ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ರೌಂಡ್ ಚರ್ಚೆ ಮುಗಿದಿದೆ. FRP ಗಿಂತ ಮೇಲ್ಪಟ್ಟು ನೀವು ಏನಾದರೂ ದರ ಕೊಡಲಿಕ್ಕೆ ಮುಂದೆ ಬರಬೇಕು ಅನ್ನೋದು ಮುಖ್ಯಮಂತ್ರಿಗಳ ಕೋರಿಕೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆಗಳು ತಮ್ಮಲ್ಲಿ ಒಂದು ಚರ್ಚೆಯನ್ನು ಮಾಡಿಕೊಂಡು ಅದಾದ ನಂತರ ಫೈನಲ್ ಅಂತಿಮ ಚರ್ಚೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಕೂಡ್ತೀವಿ. ಅವರು ಅದಕ್ಕಿಂತ ಮುಂಚೆ ರೈತ ನಾಯಕರ ಜೊತೆಗೆ ಅವರು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸರ್, ರೈತರು ಹೇಳ್ತಿರೋದೇನಂತ ಹೇಳಿದ್ರೆ 3500 ರೂಪಾಯಿಗಿಂತಲೂ 1 ರೂಪಾಯಿ ಕಡಿಮೆ ಕೊಟ್ಟರು ಕೂಡ ನಮಗೆ ಬೇಡ ಅಂತ ಹೇಳ್ಬಿಟ್ಟು. ಆದರೆ ಕಾರ್ಖಾನೆ ಮಾಲೀಕರು ಹೇಳ್ತಿರೋದು ನಡೆಸೋದೇ ಭಾಳ ಕಷ್ಟ ಆಗುತ್ತೆ ಅಂತ. ತಮ್ಮ ಅಭಿಪ್ರಾಯ ಏನಿತ್ತು? ಅಲ್ಲ, ಎರಡು ಚರ್ಚೆ ಆಗಿದೆ. ಈಗ ಈ ಹಂತದಲ್ಲಿ ಯಾವುದನ್ನು ಹೇಳಲಿಕ್ಕೆ ಆಗಲ್ಲ. ಬಟ್ ಅಮಿಕೇಬಲಿ ಒಂದು ಯಾವುದಾದ್ರೂ ನಿರ್ಧಾರ ಆಗುತ್ತೆ ಅಂತ ವಿಶ್ವಾಸ ಇದೆ.